ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ವಿಶಾಲ್ ಮಾರ್ಟಿಗೆ ಹೊರಟಿದ್ದೀವಿ. ಬನ್ನಿ ಹಾಗೆ ವಿಶಾಲ್ ಮಾರ್ಟಿಗೆ ಹೋಗೋಣ. ಇವಾಗ ಬಂದ್ವಿ ವಿಶಾಲ್ ಮಾರ್ಟಿಗೆ. ನಂಗೆ ಅಲ್ಲಿ ವಿಡಿಯೋ ಮಾಡೋಕೆ ಒಂಥರ ಅನ್ನಿಸ್ತಾ ಇತ್ತು. ಹಂಗೋ ಹೆಂಗೋ ಚೂರು ಮಾಡ್ಕೊಂಡ್ಬಿಟ್ಟೆ. ಅಲ್ಲಿ ಒಂದು ಅಂಕಲ್ ಸ್ಟೆಪ್ಸ್ ಹತ್ರ ಸ್ಲಿಪ್ಪರ್ ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಅವರು ಸ್ಲಿಪ್ಪರ್ ಹಾಕಂತಾನೆ ಇಲ್ಲ. ನಾನು ಬೇರೆ ವಿಡಿಯೋ ಇಟ್ಕೊಂಡಿದ್ದೀನಿ. ನನಗೆ ಭಯ ಆಗ್ತಾ ಇತ್ತು. ಇಲ್ಲಿ ನೋಡಿ, ಇವನು ಅಷ್ಟೊತ್ತಿಗೆ ಏನೋ ಕೇಳ್ತಾ ಇದ್ದಾನೆ. ಇದು ತಗೊಳ್ಳೋಣ, ಬೇಡ. ನಿಜವಾಗ್ಲೂ ಬೇಕೆ? ಇದು ತಗೊಳ್ಳಿ, ಚೆನ್ನಾಗಿ. ವಿಶಾಲ್ ಮಾರ್ಟಿಂದ ವಾಪಸ್ ಬಂದ್ವಿ. ವಿಶಾಲ್ ಮಾರ್ಟಿಂದ ಏನು ತಂದ್ವಿ ಅಂದರೆ ಏನು ತಂದಿಲ್ಲ, ಇದೊಂದೇ ತಂದಿರೋದು. ಮತ್ತೆ ಬರ್ತಾ ವಿಶಾಲ್ ಮಾರ್ಟಿಂದ ಏನೂ ತಂದಿಲ್ಲ, ಬೇರೆ ಏನೋ ತಗೊಂಬಂದಿದ್ದೀವಿ, ತೋರಿಸ್ತೀನಿ. ಇಲ್ಲಿ ಅರುಣ್ ಐಸ್ ಕ್ರೀಮ್ಸ್ ಯಾವ್ದ್ಯಾವ್ದು ತಂದಿದ್ದೀವಿ ಗೊತ್ತಾ? ಕಾಟನ್ ಕ್ಯಾಂಡಿ, ಮತ್ತು ಇದು ಡೋನಟ್ಟು, ಮತ್ತು ಕಾಟನ್ ಕ್ಯಾಂಡಿ, ಕಾಟನ್ ಬೈಟ್ಸ್ ಆಯಿತಾ. ಇದು ವೆನಿಲಾ ಫ್ಲೇವರು, ಮತ್ತು ಇದು ಚಾಕೋ ಬೈಟ್ಸು, ಮತ್ತು ಇದು ಕುಕ್ಕಿ ಕ್ರೀಮ್ ಆ್ಯಂಡ್ ಫ್ಲೇವರ್ಡ್ ಐಸ್ ಕ್ರೀಮ್ ಅಂತೆ. ಮತ್ತು ಇದು ಸ್ಯಾಂಡ್ವಿಚ್ ಅನ್ಸುತ್ತೆ, ಸ್ಯಾಂಡ್ವಿಚ್ಚು. ಮತ್ತು ಇದು ತಂದಿದ್ದೀವಿ ಮಿಲ್ಕ್ ಶೇಕ್, ಸಾರಿ ಐಸ್ ಕ್ರೀಮ್ ಶೇಕ್, ಮಿಲ್ಕ್ ಶೇಕ್ ಅಲ್ಲ. ಆಮೇಲೆ ಇದು ಪಾಪ್ಸಿಕಲ್ಸ್, ಪಾಪಿಟೋಸ್ ಅಂತೆ. ಇಷ್ಟು ತಂದಿದ್ದೀವಿ. ಇದು ಇವಾಗ ತಿಂತೀರಿ. ಹೇಳಿ ಹೇಗಿದೆ? ಫಸ್ಟ್ ನಾವು ಡೋನಟ್ ಟ್ರೈ ಮಾಡೋಣ. ವಾ, ಚೆನ್ನಾಗಿಲ್ಲ? ಅಷ್ಟೇನಿಲ್ಲ, ಜಸ್ಟ್ ಕ್ರೀಮ್ ತುಂಬಿಸಿಟ್ಟವ್ರೆ ಅಷ್ಟೇ. ಅಷ್ಟೇ. 10 ರೂಪಾಯಿಗೆ ಇನ್ನೆಷ್ಟು ಕೊಡ್ತಾರೆ? ಇದು ಕರ್ಗೋಗಿದೆ. ಓಕೆ ಓಕೆ. ಅಷ್ಟೇನಿಲ್ಲ ಸಿಂಚು. ಫಸ್ಟ್ ಇದ್ದು 5 ರೂಪಾಯಿ ಇತ್ತು. ಔಟ್ ಆಫ್ 10 ಓನ್ಲಿ 4 ಇವೆ ಕಾಣಿಸ್ತದೆ. ಓಕೆ, ನಾವು ನೆಕ್ಸ್ಟ್ ಕಾಟನ್ ಕ್ಯಾಂಡಿ ಟ್ರೈ ಮಾಡೋಣ. ಫಸ್ಟ್ ಒನ್ ಡಿಸಪಾಯಿಂಟ್ ಆಗಿದೆ. ಏನಾಗಿದೆ ಫಸ್ಟ್ ಒನ್? ಡಿಸಪಾಯಿಂಟ್ ಆಗಿದೆ ಫಸ್ಟ್ ಒನ್. ವಾವ್, ಬಟ್ ಎಲ್ಲ ಮೆಲ್ಟ್ ಆಗಿದೆ. ಯಾಕಂದ್ರೆ ನಾವೆಲ್ಲ ಮೆಲ್ಟ್ ಆಗಿದೆ, ತರಷ್ಟೊತ್ತಿಗೆ ಹಂಗಾಗಿದೆ. ಎಲ್ಲ ಲೀಕ್ ಆಗ್ತಿದೆ. ನೀನ್ ಎಲ್ಲ ಹಾಳು ಮಾಡ್ತೀಯ, ಸುಮ್ಮನೆ ಹೇಳ್ಕೊಂಡ್ ತಿನ್ನೋ. ಸೊ ಓಕೆ, ಇದು ಟ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿಲ್ಲ ಇದು. ಚೆನ್ನಾಗಿದೆ. ಓಕೆ, ಏನೋ ಸೀದೋಗಿರೋ ತರ ಇದೆ ಸ್ವಲ್ಪ. ಔಟ್ ಆಫ್ 10 ಓನ್ಲಿ 2. ಒಂದು ಚಾಕ್ಲೇಟ್ ರ್ಯಾಪರ್ ಓಪನ್ ಇಲ್ಲ, ಐಸ್ ಕ್ರೀಮ್ ರ್ಯಾಪರ್ ಓಪನ್ ಮಾಡಕ್ ಬರಲ್ಲ. ಇದು ಚಾಕೋ ಟಾಫಿ ಬೈಟ್ಸ್. ಇದು ಒಂದು ಬೈಟ್ಸ್, ಅರುಣ್ ಐಸ್ ಕ್ರೀಮ್ ಬೈಟ್ಸ್. ಆಕ್ಚುಲಿ ಅದು ಗಟ್ಟಿ ಇದ್ರೆ ನಿನಗೆ ಐಸ್ ಕ್ರೀಮ್ ಮಧ್ಯೆ ಸಿಗುತ್ತೆ, ಎದ್ಬಿಟ್ಟು ಕರಗ್ಬಿಟ್ಟಿದಾರ. ನಿಂಗೆ ಬೇಡ ಹಂಗಾರಲ್ಲಿ ಇರೋದೆಲ್ಲ ನಾನು ತಿನ್ನಲ್ಲ. ಇದು ಔಟ್ ಆಫ್ 10 ಓನ್ಲಿ 5. ಇದು ವಾವ್ ಅನ್ನೋ ತರ ಯಾವ್ದು ಇಲ್ಲ ಇದರಲ್ಲಿ. ಇದು ಜಾಸ್ತಿ ರೂಪಾಯಿ ಅನ್ಸುತ್ತೆ. ಇಲ್ಲ, ಇದು 10 ರೂಪೀಸ್. ವೆನಿಲಾ ಎಲ್ಲ 10 ಫ್ಲೇವರ್ಡ್ ಐಸ್ ಕ್ರೀಮ್. ಇದು ಈ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಿದೆ ಕಂಪೇರಿಟಿವ್ಲಿ. ಇವಾಗ ನಾವು ತಿಂದಿದ್ 3ರಲ್ಲಿ ಇದೊಂದು ಸೈಜ್ ದೊಡ್ಡದಾಗಿದೆ. ಬಟ್ ಇದು ಬೈಟ್ಸ್, ಬಟ್ ಇದು ವೆನಿಲಾ ಫ್ಲೇವರ್. ಇದು ವೆನಿಲಾ ಫ್ಲೇವರು. ಇದು ಓಕೆ ಓಕೆ. ಇವಾಗ ತಿಂದಿದ್ರಲ್ಲಿ ಇದು ಸ್ವಲ್ಪ ಚೆನ್ನಾಗಿದೆ. ಡೋನಟ್ ಚೆನ್ನಾಗಿತ್ತು, ಕಾಟನ್ ಕ್ಯಾಂಡಿನೂ ಚೆನ್ನಾಗಿತ್ತು. ಕಾಟನ್ ಕ್ಯಾಂಡಿ ಸ್ವಲ್ಪ ಒಂಥರ ಬೇರೆ ಥರ ಇತ್ತು. ನನಗೆ ತುಂಬ ಕೆಲವೊಂದು ಇಷ್ಟನೇ ಆಗಲ್ಲ. ಸೊ ಆ ಕ್ಯಾಟಗರಿಲಿ ಕಾಟನ್ ಕ್ಯಾಂಡಿ ಬಂದಿದೆ ಅಷ್ಟೇ. ನಿಂಗೆ ಬೇಡ ಅದ್ಯಾವುದು? ಎರಡು ನಾಳೆ
ನೀ ಕಾಟನ್ ಕ್ಯಾಂಡಿ ಬೇಡ, ಡೋನಟ್ ಬೇಡ, ಇದೊಂದೇ ನಿನಗೆ ಚೆನ್ನಾಗಿರೋದು. ಹೌದು, ಇದ್ರಲ್ಲಿ ಅರ್ಧ ನಿಂಗೆ ಅರ್ಧ ನಂಗೆ. ಅದ್ರಲ್ಲಿ ಅಲ್ಲಿರೋ ನನಗೆ ಒಂದು ಇಟ್ಬಿಡು, ಮಿಕ್ಕಿ ನೀತಿ. ಇದು ನೆಕ್ಸ್ಟ್ ಡೇ ಲಂಚಿಗೆ ರೆಡಿ ಮಾಡ್ತಾ ಇದ್ದೀನಿ. ಟೀ ಕಪ್ ಬರುತ್ತಲ್ಲ, ಅದ್ರಲ್ಲಿ ಅರ್ಧ ಕಪ್ಪು ಬೇಳೆ ನೆನೆಸಿದ್ದೆ, ಅದನ್ನ ಹಾಕಿದ್ದೀನಿ. ಅರ್ಧ ಕಪ್ ರೈಸ್ ಹಾಕಿದ್ದೀನಿ. ಮತ್ತೆ ವೆಜಿಟೇಬಲ್ಸ್ ಕ್ಯಾರೆಟ್, ಬೀನ್ಸು, ಅರ್ಧ ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಮತ್ತೆ ಒಂದು 3 ಲೋಟ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನ 3 ವಿಷಲ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ, ಇದೆಲ್ಲ ಸಾಫ್ಟ್ ಆಗಿದೆ. ಇವಾಗ ಇದನ್ನ ತೆಗೆದಿಟ್ಕೊತಾ ಇದ್ದೀನಿ. ಈ ಬಿಸಿಬೇಳೆ ಬಾತನ್ನ ಎಷ್ಟು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಮಾಡಿಲ್ಲ ಅಂತಂದರೆ 4 ದಿವಸಕ್ಕಾಗತ್ತೆ, ಅಷ್ಟೊಂದು ಆಗ್ಬಿಡುತ್ತೆ. ಬೆಳಗ್ಗೆ ಟಿಫನಿಗೆ ಮಾಡಿದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎಲ್ಲ ತಿನ್ಬೋದು. ಅದಕ್ಕೆ ನಾನು ಕರೆಕ್ಟಾಗಿ ಟೀ ಲೋಟದಲ್ಲಿ ತಗೊಂಡಿದ್ದೀನಿ ಮಾಡೋದಕ್ಕೆ. ಇವಾಗ ನೋಡೋಣ. ಒಂದು ಬಾಣಲಿಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಇದು ಶೇಂಗಾ ಹಾಕಿ ಹುರ್ಕೊತಾ ಇದ್ದೀನಿ. ಇವಾಗ ಕರಿಬೇವು ಹಾಕ್ತಿದ್ದೀನಿ. ಮತ್ತು ಕೆಂಪು ಮೆಣಸು, ಬೆಳ್ಳುಳ್ಳಿನೂ ಹಾಕ್ಬೋದಿತ್ತು, ನಾನು ಹಾಕಿಲ್ಲ. ಇದಕ್ಕೆ ಬಿಸಿಬೇಳೆ ಪೌಡ್ರ್ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ. ಬಿಸಿಬೇಳೆ ಬಾತ್ ಪೌಡ್ರು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಇದು ಮಾಡಿರೋದು ಕರೆಕ್ಟ್ ನನಗೆ 2 ಟೈಮ್ಸಿಗೆ ಆಯಿತು, ಮಧ್ಯಾಹ್ನ ಮತ್ತು ನೈಟಿಗೆ. ನನ್ನ ಹಸ್ಬೆಂಡ್ ನೈಟ್ ಊಟಕ್ಕಿರಲಿಲ್ಲ, ಹಾಗಾಗಿ ನಾನು ಮಧ್ಯಾಹ್ನನೇ ನನಗೆ ಮಾಡ್ಕೊಂಡಿದ್ದೆ. ಇವಾಗ ನಾವು ಮಾಡ್ಕೊಂಡಿರೋ ರೈಸು ಇದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರು ತೆಳು ತಿಂತಾರೆ, ಒಬ್ಬೊಬ್ಬರು ಗಟ್ಟಿ ತಿಂತಾರೆ. ಮತ್ತು ಉಪ್ಪು ಅಷ್ಟೇ, ಈಗ ಎಲ್ಲ ಮಿಕ್ಸ್ ಮಾಡಾಗಿ ನೀರೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ವೆಜಿಟೇಬಲ್ಸ್ಗೆ ಬಿಟ್ಟು ಮತ್ತೆ ಇದಕ್ಕೆ ಉಪ್ಪು ಹಾಕೇ ಇಲ್ಲ, ಹಾಗಾಗಿ ಉಪ್ಪು ಹೆಚ್ಚು ಕಡಿಮೆ ನೋಡ್ಕೊಂಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಇಟ್, ಶೇರ್ ಇಟ್, ಕಮೆಂಟ್ ಇಟ್, ಸಬ್ಸ್ಕ್ರೈಬ್.